ಮೋಸ ಹೋಗೋರು ಇರುವವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಆಗಿದ್ದು ಇದೆ. ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂತ ಆಸೆಗೆ ಬಿದ್ದ ಮಹಿಳೆಯೊಬ್ಬರು ತನ್ನ ಬಳಿ ಇರುವಂತಹ ಬಂಗಾರವನ್ನು ಕಳ್ಕೊಂಡಿದ್ದಾರೆ. ಇಷ್ಟಕ್ಕೂ ಏನಿದು ದೋಖಾ ಪ್ರಕರಣ? ಈ ಸ್ಟೋರಿ ನೋಡಿ. ಚಾಮರಾಜನಗರ ಜಿಲ್ಲೆ ಯಳಂದೂರು ಸಂತೆಗೆ ಬಂದಿದ್ದ ಗಂಗವಾಡಿಯ ಮಹದೇವಮ್ಮ ಎಂಬುವರ ಬಳಿ ಇಬ್ಬರು ಮಹಿಳೆಯರು ಪರಿಪರಿಯಾಗಿ ಬೇಡಿಕೊಂಡಿದ್ರು. ನಮ್ಮತ್ರ 108 ಗ್ರಾಂ ಚಿನ್ನ ಇದೆ, ದಯವಿಟ್ಟು ಮಾರಿಸಿಕೊಡಿ ಎಂದಿದ್ರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ವ್ಯಕ್ತಿಯೊಬ್ಬ 70,000 ಕೊಡ್ತೀನಿ, ಚಿನ್ನ ಕೊಡಿ ಎಂದಿದ್ದ. ಆದರೆ ಆ ಹೆಂಗಸರು ಅವನಿಗೆ ಚಿನ್ನ ಕೊಡಲ್ಲ, ನೀವೇ ತಗೊಳ್ಳಿ, 108 ಗ್ರಾಂ ಚಿನ್ನದ ಬದಲು ನಿಮ್ಮ ಕುತ್ತಿಗೆಯಲ್ಲಿರೋ ಸರದ ಜೊತೆಗೆ 50,000 ಕೊಡಿ ಅಂತ ರೇಟ್ ಫಿಕ್ಸ್ ಮಾಡಿಕೊಂಡು ದೋಖಾ ಮಾಡಿದ್ದಾರೆ. ಮಹದೇವಮ್ಮ ಹತ್ರ ಸರ ಇಸ್ಕೊಂಡು ನಾಳೆ 50,000 ತಗೊಂಡು ಬನ್ನಿ ಅಂತ ಹೇಳಿದ ಖದೀಮ ಮಹಿಳೆಯರು 108 ಗ್ರಾಂ ಚಿನ್ನ ಕೊಟ್ಟು ಹೋಗಿದ್ರು. ನಾಳೆ ಬಂದು ಮೊಬೈಲ್ಗೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಅಂತ ಬಂದಿದೆ. ಅನುಮಾನ ಬಂದು ಚಿನ್ನ ಚೆಕ್ ಮಾಡಿಸಿದಾಗ ನಕಲಿ ಅನ್ನೋದು ಗೊತ್ತಾಗಿದೆ. ನಂಗೆ ಗೊತ್ತಾಗ್ಲಿಲ್ಲ ಸರ್, ನನಗೆ ನನ್ನ ಕೈ ಹಿಡ್ಕೊಂಡಿದ್ದೆ, ನನಗೆ ಅವ್ರಿಗೆ ಗೊತ್ತಾಗ್ಲಿಲ್ಲ. ಆ ಥರ ಮಾಡಿಬಿಟ್ರು. ಆಮೇಲೆ ನಾವು ಒಡವೆ ತಗೊಂಡೋಗಿ ಅಂಗಡಿಗೆ ತೋರಿಸೋತ್ಗೆ ಇದು ಇತ್ತಾಳಮ್ಮ, ಈ ಅಂಗಡಿದು ನಮ್ಮದಿದು ಬಾಕ್ಸು, ನಿಮ್ಗೆ ಸರ ಮಾಡಿಕೊಟ್ಟಿದ್ವಲ್ಲ 25 ಗ್ರಾಮ್ಸು, ಈ ಬಾಕ್ಸು ನಮ್ಮದು, ಇದು ಇತ್ತಾಳ, ನೀವು ಆಗಲ್ಲ ತಕೋಗಿ ಅಂದರು. ಪುನಃ ಇಲ್ಲಿ ಬಂದು ಕಂಪ್ಲೀಟ್ ಕೊಟ್ಟು ಸರ್ ಅವ್ರು ತಗೊಂಡು ಹೊಂಟೋಗ್ಬಿಟ್ರು ಸರ್. 25 ಗ್ರಾಮು. ಅಪರಿಚಿತ ಹೆಂಗಸರು ನೀಡಿದ್ದ ಒಡವೆ ಚಿನ್ನ ಅಲ್ಲ, ನಕಲಿ ಅಂತ ಗೊತ್ತಾಯಿತು. ಮಹದೇವಮ್ಮ ಯಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಪರಿಚಿತ ಹೆಂಗಸರ ಪತ್ತೆಗೆ ಜಾಲ ಬೀಸಿದ್ರು. ಯಳಂದೂರು ಹೊನ್ನೂರು ರಸ್ತೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಇಬ್ಬರು ಹೆಂಗಸರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ನಕಲಿ ಚಿನ್ನದ ಮಾಲೀಕರು ಅಂಧರಾಗಿದ್ದಾರೆ. ಬಂಧಿತರನ್ನ ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರಿನ ಜಯಮ್ಮ ಹಾಗೂ ಕಾವ್ಯ ಅಂತ ಗುರುತಿಸಲಾಗಿದೆ. ಚಿನ್ನ ನಾನೇ ಖರೀದಿಸುತ್ತೇನೆ ಅಂತ ಮಧ್ಯಪ್ರವೇಶ ಮಾಡಿ ನಾಟಕವಾಡಿದ್ದ ಜಯಮ್ಮನ ಮಗ ವೆಂಕಟೇಶ್ ತಲೆಮರೆಸಿಕೊಂಡಿದ್ದಾನೆ. ಅವರಿಂದ ಮಹದೇವರಮ್ಮನಿಂದ ಪಡ್ಕೊಂಡಿದ್ದಂತಹ 15 ಗ್ರಾಂ ಚಿನ್ನದ ಸರವನ್ನು ವಶಕ್ಕೆ ಪಡ್ಕೊಂಡ್ವಿ. ಅದನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡ್ಕೊಂಡಿದ್ದಾರೆ. ನಂತರ ಅವರನ್ನು ತನಿಖಾ ಕ್ರಮವನ್ನು ಮುಂದುವರಿಸಿಬಿಟ್ಟು ಅವರನ್ನು ಬಂಧನಕ್ಕೆ ಒಳಪಡಿಸಿಬಿಟ್ಟು ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಈ ರೀತಿ ದೋಖಾ ಮಾಡೋದು ಮುಗ್ಧ ಮಹಿಳೆಯರನ್ನೇ ಹುಡುಕಿ ವಂಚನೆ ಮಾಡೋದು ಸಾಮಾನ್ಯ. ಯಾರೇ ಆಗಿರಲಿ, ಚಿನ್ನ ಚೆನ್ನಾಗಿದೆ ನೋಡೋಣ ಕೊಡಿ ಅಂತ ಕೇಳಿದ್ರೂ ನಾಮ ಹಾಕೋ ಪ್ಲಾನ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ. ಈ ರೀತಿ ಮೋಸ ಹೋಗ್ಬೇಡಿ. ಎಸ್. ಎಂ. ನಂದೀಶ್, ನ್ಯೂಸ್ 18 ಚಾಮರಾಜನಗರ.